ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಯಾರಾದ್ರೂ ಕರ್ಕೊಂಡ್ ಮುಂದೆ ಹೋಗ್ಲಿ, ನಮ್ಗೆ ಏನಾದ್ರು ಹೆಲ್ಪ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ. ಬಟ್ ಇನ್ ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇ ಹ್ಯಾವ್ ವೇಟಿಂಗ್ ಫಾರ್ ದ ಅಪರ್ಚುನಿಟಿ ಬರ್ಲಿ, ಅವಕಾಶ ಬಂದಾಗ ಮಾಡೋಣ ಅನ್ನೋ ಒಂದು ಮೈಂಡ್ ಇರೋರು ಇರ್ತಾರೆ. ಬಟ್ ಇನ್ ಸಮ್ ಪೀಪಲ್ಸ್ ದೇ ಹ್ಯಾವ್ ಕ್ರಿಯೇಟ್ ದ ಅಪರ್ಚುನಿಟಿ. ನೋಡ್ರಿ, ಆ ಅಪರ್ಚುನಿಟಿಯನ್ನ ಕಾಯೋದಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಪರ್ಚುನಿಟಿ ಬರೋ ಹಾಗೆ. ಸೊ ಹಾಗೆ ಈ 22/12/1887 ಅವ್ರದ್ದು ಏನ್ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಈ ಡೇಟ್ ಆಫ್ ಬರ್ತ್ ಪ್ರತಿಯೊಬ್ಬರಿಗೂ ಸಹ ನನ್ ಬರ್ತ್ಡೇ ಏನಾದ್ರೂ ಒಂದ್ ಸ್ಪೆಷಲ್ ಆಗಿರ್ಬೇಕು ಅಂತ ಅನ್ಕೊಂತ, ಅಥವಾ ನಾನು ಯಾರಾದ್ರೂ ಹುಟ್ಟಿದ ದಿನ ಆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ. ಬಟ್ ರಾಮಾನುಜನ್ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಡೇಟ್ ಆಫ್ ಬರ್ತ್ ಅನ್ನೇ ಒಂದ್ ಸ್ಪೆಷಲ್ ಮಾಡಿದ್ರು. ತಮ್ಮ ಡೇಟ್ ಆಫ್ ಬರ್ತ್ ಅನ್ನೇ ಯೂಸ್ ಮಾಡ್ಕೊಂಡು ಅದನ್ನ ಒಂದು ಸ್ಪೆಷಾಲಿಟಿಯನ್ನ ಕ್ರಿಯೇಟ್ ಮಾಡಿದ್ರು. ಸೊ ದಟ್ ಈಸ್ ರಾಮಾನುಜನ್. ಅವರು ನಂಬರ್ಸ್ ಬಗ್ಗೆ ಅವ್ರು ಸ್ಟಡಿ ಮಾಡದೇ ಇರ್ತಕ್ಕಂತಹ ಥಿಂಗ್ಸ್ ಇಲ್ಲ, ಅಷ್ಟು ನಂಬರ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು. ಸೊ ದೇರ್ಫೋರ್ ಅವರು ಅಷ್ಟು ಬ್ರಿಲಿಯಂಟ್ ಮೈಂಡ್ ಆಗಿದ್ರು. ಸೊ ನಾವು ಅವ್ರ ಈ ಒಂದು ಡೇಟ್ ಆಫ್ ಬರ್ತ್ ಅನ್ನ ನೋಡಿ ಅದನ್ನ ಅವರು ಏನ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಕ್ರಿಯೇಟೆಡ್ ಮ್ಯಾಜಿಕ್ ಸ್ಕ್ವಯರ್. ಒಂದು ಮ್ಯಾಜಿಕ್ ಸ್ಕ್ವಯರ್, ನಾವು ಮ್ಯಾಜಿಕ್ ಸ್ಕ್ವಯರ್ ನ ನೋಡಿದೀವಿ, ನೀವು ಆಲ್ರೆಡಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡಿದೀರಿ. ಮ್ಯಾಜಿಕ್ ಸ್ಕ್ವಯರ್ ಅಂತಂದ್ರೆ ಏನಪ್ಪಾ ಅಂದ್ರೆ ಹೌ ಕ್ಯಾನ್ ಯು ಆಡ್ ದಟ್ ಒನ್ ಯು ಗೆಟ್ ದ ಸೇಮ್ ಟೋಟಲ್. ನಾವು ಯಾವ ಕಡೆಯಿಂದ ಕೂಡಿಸಿದ್ರು ಸಹ ಅದನ್ನ ಕಾಲಮ್ ವೈಸ್ ಕೂಡಿಸಿದ್ರು, ರೋ ವೈಸ್ ಕೂಡಿಸಿದ್ರು ಯು ಗೆಟ್ ದ ಸೇಮ್ ಆನ್ಸರ್. ಸೊ ದಟ್ ಈಸ್ ದ ಮ್ಯಾಜಿಕ್ ಸ್ಕ್ವಯರ್. ಅದನ್ನು ನಾವು ಮಾಯಾ ಚೌಕ ಅಂತ ಕರಿತೇವೆ. ಅದನ್ನ ನೀವು ಅಡ್ಡಲಾಗಿ ಕೂಡಿಸ್ರಿ, ಉದ್ದಲಾಗಿ ಕೂಡಿಸ್ರಿ, ಉತ್ತರ ಮಾತ್ರ ಸೇಮ್ ಬರ್ತದೆ. ಕರ್ಣದ ಮುಖಾಂತರ ಡಯಾಗನಲ್ಸ್ ಥ್ರೂ ಕೂಡಿಸಿದ್ರು ಸಹ ಉತ್ತರ ಸೇಮ್ ಬರ್ತದೆ. ಬಟ್ ನಾವು ಆ ಮ್ಯಾಜಿಕ್ ಸ್ಕ್ವೇರ್ ನ 1 2 3 4 5 6 7 8 9 ಗೆ ನಾವು ಮ್ಯಾಜಿಕ್ ಸ್ಕ್ವೇರ್ ಅನ್ನ ಹಾಕ್ತೇವೆ. ಬಟ್ ರಾಮಾನುಜನ್ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಡೇಟ್ ಆಫ್ ಬರ್ತ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಮ್ಯಾಜಿಕ್ ಸ್ಕ್ವೇರ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ಈಗ ನಾವು ಆ ಮ್ಯಾಜಿಕ್ ಸ್ಕ್ವೇರ್ ನ ನೋಡೋಣ. ದಿಸ್ ಇಸ್ ದ ಮ್ಯಾಜಿಕ್ ಸ್ಕ್ವೇರ್. ಅವರು ಎಲ್ಲರೂ ಮ್ಯಾಜಿಕ್ ಸ್ಕ್ವೇರ್ ಗೆ ನಂಬರ್ ನ ಹಾಕೋ ರೂಲ್ ಕಂಡಿಡ್ತಾರೆ. ಬಟ್ ಇವರು ತಮ್ಮ ಡೇಟ್ ಆಫ್ ಬರ್ತ್ ಅನ್ನ ಯೂಸ್ ಮಾಡಿ ಒಂದು ಮ್ಯಾಜಿಕ್ ಸ್ಕ್ವೇರ್ ನ ಕ್ರಿಯೇಟ್ ಮಾಡ್ತಾರೆ. 22/12/1887 ಅಂತಕ್ಕಂತಹ ಡೇಟ್ ಆಫ್ ಬರ್ತ್ ಅನ್ನ ಯೂಸ್ ಮಾಡಿಕೊಂಡು ಈ ಮ್ಯಾಜಿಕ್ ಸ್ಕ್ವೇರ್ ನ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ರಿ, ಈ ಮ್ಯಾಜಿಕ್ ಸ್ಕ್ವೇರ್ ನಲ್ಲಿ ನೀವು ಯಾವ ತರನಾರು ಆಡ್ ಮಾಡ್ರಿ ಆನ್ಸರ್ಸ್ ಎಲ್ಲ ಸೇಮ್ ಬರ್ತದೆ. ನೀವು ಈ ತರ ಕಾಲಮ್ ವೈಸ್ ಬೇಕಾದ್ರೂ ಆಡ್ ಮಾಡ್ರಿ, ರೋ ವೈಸ್ ಬೇಕಾದ್ರೂ ಆಡ್ ಮಾಡ್ರಿ, ಈ ತರ ಡಯಾಗನಲ್ ವೈಸ್ ಬೇಕಾದ್ರೂ ಆಡ್ ಮಾಡ್ರಿ, ಈ ತರ ಡಯಾಗನಲ್ ವೈಸ್ ಬೇಕಾದ್ರೂ ಆಡ್ ಮಾಡ್ರಿ. ನೀವು ಯಾವ ತರ ಆಡ್ ಮಾಡಿದ್ರು ಯು ಗೆಟ್ ದ ಸೇಮ್ ಆನ್ಸರ್. ಸೊ 139. ಸೊ ನೀವು ಯಾವ ಕಡೆಯಿಂದ ಬೇಕಾದ್ರೂ ಆಡ್ ಮಾಡ್ರಿ, ಡಯಾಗನಲ್ ವೈಸ್ ಆಡ್ ಮಾಡ್ರಿ, ರೋ ವೈಸ್, ಕಾಲಮ್ ವೈಸ್, ಯಾವ ತರ ಆಡ್ ಮಾಡಿದ್ರು ಸಹ ಯು ಗೆಟ್ ದ ಸೇಮ್ ಆನ್ಸರ್. ಸೊ ಇದಷ್ಟೇ ಅಲ್ಲದೆ ಅವ್ರು ಎಷ್ಟು ಇದನ್ನ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ ಈ ಒಂದು ಸ್ಕ್ವಯರ್ 4 ನಂಬರ್ಸ್ ಈ ತರ ಸ್ಕ್ವಯರ್ ಇದೆಯಲ್ಲ, ಇದನ್ನ ಆಡ್ ಮಾಡ್ರಿ, ಇದು ಸಹ ಅದೇ ಅಷ್ಟೇ ಸಮ್ ಬರ್ತದೆ. ಅಂಡ್ ಅಗೈನ್ ಈ ಕಡೆ ಸ್ಕ್ವಯರ್ ಇದೆಯಲ್ಲ, ಈ ಸ್ಕ್ವಯರ್ ಅನ್ನ ಆಡ್ ಮಾಡ್ರಿ 4 ನಂಬರ್ಸ್ ಅನ್ನ, ಅದು ಸಹ ನಿಮ್ಗೆ ಅದೇ ಆನ್ಸರ್ ಕೊಡ್ತೀವಿ. ಅಂಡ್ ಆಲ್ಸೋ ಈ 4 ಸ್ಕ್ವಯರ್ ಇದೆಯಲ್ಲ, ಇದನ್ನ ಆಡ್ ಮಾಡ್ರಿ, ಇದು ಸಹ ಆನ್ಸರ್ ಸೇಮ್ ಕೊಡ್ತದೆ. ಈ ಸ್ಕ್ವಯರ್ಸ್ ಅನ್ನ ಆಡ್ ಮಾಡಿದ್ರು ಸಹ ನಿಮ್ಗೆ ಸೇಮ್ ಆನ್ಸರ್ ಬರ್ತದೆ. ಅಂಡ್ ಆಲ್ಸೋ ಅದಷ್ಟೇ ಅಲ್ಲ, ಈ ಮಧ್ಯದಲ್ಲಿ ಇರ್ತಕ್ಕಂಥ ಸ್ಕ್ವಯರ್ ಅನ್ನ ಆಡ್ ಮಾಡ್ರಿ, ಯು ಗೆಟ್ ದ ಸೇಮ್ ಆನ್ಸರ್. ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಈ ಸ್ಕ್ವಯರ್ ನಲ್ಲಿ ಇರ್ತಕ್ಕಂಥ 4 ನಂಬರ್ಸ್ ಅನ್ನ ಆಡ್ ಮಾಡ್ರಿ, ಯು ಗೆಟ್ ದ ಸೇಮ್ ಆನ್ಸರ್. ಅಂಡ್ ಈ ಕಡೆ ಸ್ಕ್ವಯರ್ ಈ 4 ನಂಬರ್ಸ್ ಅನ್ನ ಆಡ್ ಮಾಡ್ರಿ, ಯು ಗೆಟ್ ದ ಸೇಮ್ ಆನ್ಸರ್. ಈ ತರ ಅವ್ರ ಕ್ರಿಯೇಟಿವಿಟಿ ಮೈಂಡ್ ಎಷ್ಟಿತ್ತು ಅಂತಂದ್ರೆ ಅದೇ ಹೇಳ್ತಾರಲ್ಲ, ಅವರ ಡೇಟ್ ಆಫ್ ಬರ್ತ್ ಅನ್ನೇ ಆ ಮ್ಯಾಜಿಕ್ ಸ್ಕ್ವಯರ್ ಗೆ ಕ್ರಿಯೇಟ್ ಮಾಡಿ ಒಂದು ಮ್ಯಾಜಿಕ್ ಸ್ಕ್ವಯರ್ ನ ಕ್ರಿಯೇಟ್ ಮಾಡಿದ್ರು. ಸೊ ದಿಸ್ ಇಸ್ ರಾಮಾನುಜನ್ ಅಂತಂದ್ರೆ ಆ ನಂಬರ್ಸ್ ಜೊತೆಗೆ ಅವರು, ನೀವೆಲ್ಲ ಬೇರೆ ಇದನ್ನ ತಗೊಂಡು ಆಟ ಆಡ್ತೀವಿ, ಅವ್ರ ಆಟಗಳೆಲ್ಲ ನಂಬರ್ಸ್ ಜೊತೆಗೆ ಇರ್ತಾ ಇತ್ತು. ಸೋ ಮೆನಿ ನಂಬರ್ಸ್ ಬಗ್ಗೆ ಅವ್ರು ಬಹಳಷ್ಟು ಇದನ್ನ ಕೊಡುಗೆಯನ್ನ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ಗೆ. ಸೊ ಇವತ್ತು ಅವರ ಜನ್ಮದಿನ ಆಗಿರೋದ್ರಿಂದ, ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಆಗಿರೋದ್ರಿಂದ ಅವ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇದರ ಜೊತೆಗೆ ನಿಮ್ಗೂ ಸಹ ಅನಿಸ್ಬೋದು, ನಾನು ಸಹ ನಮ್ ಡೇಟ್ ಆಫ್ ಬರ್ತ್ ಅನ್ನು ತಗೊಂಡು ಏನಾದ್ರು ಕ್ರಿಯೇಟ್ ಮಾಡ್ಬೋದಾ ಅಂತ ಹೇಳಿ. ನೀವು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಗೊಂಡು ಕ್ರಿಯೇಟ್ ಮಾಡಬಹುದು. ನೋಡ್ರಿ, ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಕೊಡ್ತೇನೆ. ಆ ಫಾರ್ಮುಲಾನ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ ಡೇಟ್ ಆಫ್ ಬರ್ತ್ ಅನ್ನ ಯೂಸ್ ಮಾಡ್ಕೊಂಡು ಈ ಮ್ಯಾಜಿಕ್ ಸ್ಕ್ವೇರ್ ನ ಕ್ರಿಯೇಟ್ ಮಾಡಬಹುದು. ಸರ್ ಹೆಂಗೆ ಸರ್ ಮಾಡೋದು ಮ್ಯಾಜಿಕ್ ಸ್ಕ್ವೇರ್ ನ ಕ್ರಿಯೇಟ್ ಮಾಡೋದು ಅಂತಂದ್ರೆ,
So this is the formula for creating your own date of birth with magic square. ಇಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ಡೇಟ್ ದಿನದ 2 ಸಂಖ್ಯೆಗಳನ್ನ ಇಲ್ಲಿ ಬರೀಬೇಕು, ಡೇಟ್ಸ್ ಅನ್ನ ಬರೀಬೇಕು. ಇಲ್ಲಿ ಮಂತ್ಸ್ ಅನ್ನ ಬರೀಬೇಕು, ತಿಂಗಳನ್ನ ಬರೀಬೇಕು. ಸೊ ಇಲ್ಲಿ ಇಸ್ವಿಯನ್ನ ಬರೀಬೇಕು. ಈಗ 19 ಅಂತ ಬರಿತೀವಿ, 88 ಅಂತ ಬರಿತೀವಿ, ಈ ತರ. ಸೊ ಈ ನಂಬರ್ಸ್ ಅನ್ನ ಇಲ್ಲಿ ಬರೀಬೇಕು. 1988 ಇಯರ್ ಅನ್ನೋದು ಇಲ್ಲಿ ಬರ್ತದೆ. ಸೊ ಈ ತರ ನಂಬರ್ಸ್ ಅನ್ನ ಬರ್ಕೊಂಡ್ಮೇಲೆ, ಈಗ ಅವರ ರಾಮಾನುಜನ್ ಡೇಟ್ ಆಫ್ ಬರ್ತ್ ಅನ್ನ ನಾವು ನೋಡಿದಾಗ ಇಲ್ಲಿ 22/12/1887 ಇದೆಯಲ್ಲ, ಆ ತರ. ಇಲ್ಲಿ ಫಸ್ಟ್ ಏನ್ ಬರೀಬೇಕು ನಾವು, 22 ಬರೀಬೇಕು, ಇಲ್ಲಿ 22. ಸೊ ಇಲ್ಲಿ 12 ಅನ್ನ ಬರೀಬೇಕು, ಇಲ್ಲಿ 1887 ಈ ತರ ಬರೀಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಇಯರ್ ಏನಿದೆಯಲ್ಲ, ಈ ಇಯರ್, ಸೊ ಅದನ್ನ ನಾವು ಇಲ್ಲಿ ಇಯರ್ YY88 ಏನಿದೆಯೋ, ಇಲ್ಲಿ 88 + 1 ಅಂತ ತಗೋಬೇಕು. ಸೊ ಇಲ್ಲಿ CC ಅಂದ್ರೆ ಇದು 19 ಇದೆ, ಸಾರಿ 18, ಅವರ ಡೇಟ್ ಆಫ್ ಬರ್ತ್ ಅಲ್ಲಿ 18 ಇದೆ, -1 ಅನ್ನ ತಗೋಬೇಕು, 1 ಅನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಹಾಗೆ ಮಂತ್ ಏನಿದೆಯಲ್ಲ 12 ಇದೆ, ಸೊ ಅದರಲ್ಲಿ 3 ಅನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಡೇಟ್ ಏನಿದೆಯಲ್ಲ 22, ಅದರಲ್ಲಿ +3 ಅನ್ನ ಆಡ್ ಮಾಡ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನೇ ತಗೊಂಡು ಇದೇ ತರ ಮಾಡ್ತಾ ಹೋಗ್ರಿ. ಇಲ್ಲಿ ಎಲ್ಲೆಲ್ಲಿ ಈ ಇಯರ್ದು ನಂಬರು, CC ನಂಬರು, MM ನಂಬರ್ ಏನಿದಾವಲ್ಲ, ಇದೇ ನಂಬರ್ಸ್ ಅನ್ನ ಇಲ್ಲೆಲ್ಲ ಹಾಕೊಂತ ಹೋಗ್ರಿ. ಯು ಗೆಟ್ ಎ ಮ್ಯಾಜಿಕ್ ಸ್ಕ್ವೇರ್ ಆಫ್ ಯುವರ್ ಓನ್ ಡೇಟ್ ಆಫ್ ಬರ್ತ್. ನಿಮ್ಮ ಬರ್ತ್ಡೇ ದಿನದ ಒಂದು ಡೇಟ್ ಆಫ್ ಬರ್ತ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ 1ನೇ ತಾರೀಕು ಇತ್ತು ಅಂದ್ರೆ 01 ಹಾಕೋಬೇಕು, 2ನೇ ತಾರೀಕು ಇತ್ತು ಅಂದ್ರೆ 02 ಹಾಕೋಬೇಕು, ಅಪ್ ಟು 10 ತನಕ ಇದು 0ನೇ ಹಾಕೋಬೇಕು. ಮಂತು ಅಷ್ಟೇನೆ, ಜನವರಿಗೆ 01 ಬರ್ತದೆ, ಫೆಬ್ರವರಿಗೆ 02 ಬರ್ತದೆ. ಸೊ ಈ ರೀತಿ ಬರೀತಾ ಹೋಗ್ತದೆ. ಸೊ ಈ ತರ ನೀವು ಅದನ್ನ ಯೂಸ್ ಮಾಡ್ಕೊಂಡು ನಿಮ್ದೇ ಆದ ಡೇಟ್ ಆಫ್ ಬರ್ತ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇಫ್ ಯು ವಾಂಟ್ ದಿಸ್ ಒನ್, ಇದನ್ನ ನೀವು ಒಂದ್ ಕಡೆ ನೋಟ್ ಡೌನ್ ಮಾಡಿ ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು, ನಿಮ್ದೇ ಆದ ಡೇಟ್ ಆಫ್ ಬರ್ತ್ ಅನ್ನ. ಸೊ ಈ ಒಂದು ಇದು ಟ್ಯಾಲೆಂಟ್ ರಾಮಾನುಜನ್ ಅಲ್ಲಿ ಬಹಳಷ್ಟು ಇತ್ತು ಅಂತ ನಾವು ನೋಡ್ತೇವೆ. ಥ್ಯಾಂಕ್ ಯು.